ಆತ್ಮೀಯ ಶಿಕ್ಷಕರೇ ಹಾಗೂ ಮುಖ್ಯ ಗುರುಗಳೇ, ಈ ಒಂದು ವಿಡಿಯೋದಲ್ಲಿ 2020ರ ಒಂದು SSLC ಪರೀಕ್ಷೆಯನ್ನು ಕುಳಿತುಕೊಳ್ಳುತ್ತಿರುವಂತಹ ಮಕ್ಕಳ ಒಂದು ಡ್ರಾಫ್ಟ್ ಹಾಲ್ ಟಿಕೆಟನ್ನು ಈಗಾಗಲೇ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಬೆಂಗಳೂರು ತನ್ನ ಒಂದು ವೆಬ್ಸೈಟ್ನಲ್ಲಿ ಅಪ್ಲೋಡನ್ನು ಮಾಡಿದ್ದು, ಶಾಲಾ ಲಾಗಿನ್ನಲ್ಲಿ ಈ ಒಂದು ಡ್ರಾಫ್ಟ್ಗಳನ್ನು ಡೌನ್ಲೋಡನ್ನು ಮಾಡಿಕೊಳ್ಳುವಂಥದ್ದು ಹಾಗೂ ಈ ಒಂದು ಹಾಲ್ ಟಿಕೆಟ್ನಲ್ಲಿ ಯಾವುದಾದ್ರೂ ತಿದ್ದುಪಡಿಗಳು ಆಗಿದ್ದಲ್ಲಿ ಆ ತಿದ್ದುಪಡಿಗಳನ್ನು ಆನ್ಲೈನ್ ಆಗಿ ಒಂದು ಸರಿಪಡಿಸುವಂತಹ ಅವಕಾಶವನ್ನು ಈಗಾಗಲೇ ಒಂದು ಪರೀಕ್ಷಾ ಮಂಡಳಿಯು ಕೊಟ್ಟಿತ್ತು. ಈ ಒಂದು ಕೊನೆಯ ದಿನಾಂಕವನ್ನು ಇಲ್ಲಿ 10/1/2020ಕ್ಕೆ ನಿಗದಿಪಡಿಸಲಾಗಿತ್ತು. ಆದಮೇಲೆ ಈ ಕೊನೆಯ ದಿನಾಂಕವನ್ನು ಅಂದರೆ ಆನ್ಲೈನ್ ಮುಖಾಂತರ ಡೌನ್ಲೋಡನ್ನು ಮಾಡಿಕೊಳ್ಳುವಂಥದ್ದು ಜೊತೆಯಲ್ಲಿ ಇಲ್ಲಿ ತಿದ್ದುಪಡಿಯನ್ನು ಮಾಡಿಕೊಳ್ಳುವಂಥ ದಿನಾಂಕವು ಈಗ ವಿಸ್ತರಿಸಲಾಗಿದೆ. ಅಂದರೆ ಇಲ್ಲಿ 20/1/2020ರವರೆಗೆ ಈ ಒಂದು ಆನ್ಲೈನ್ ಮುಖಾಂತರ ಮಕ್ಕಳ ಡ್ರಾಫ್ಟ್ ಹಾಲ್ ಟಿಕೆಟನ್ನು ಡೌನ್ಲೋಡನ್ನು ಮಾಡ್ಕೊಳ್ಬೋದು, ಜೊತೆಯಲ್ಲಿ ಇಲ್ಲಿ ತಿದ್ದುಪಡಿಯನ್ನು ಕೂಡ ಮಾಡ್ಕೊಳ್ಬೋದು. ಆದಮೇಲೆ ಈ ಒಂದು ಆನ್ಲೈನ್ ಮುಖಾಂತರ ಏನೆಲ್ಲ ಮಾಹಿತಿಯನ್ನು ನಾವಿಲ್ಲಿ ತಿದ್ದುಪಡಿಯನ್ನು ಮಾಡ್ಕೊಳ್ಬೋದು ಎಂಬುದರ ಕುರಿತು ಒಂದು ಸ್ವಲ್ಪ ನೋಡೋಣ. ಆದಮೇಲೆ ಮೊದಲನೇದಾಗಿ ಇಲ್ಲಿ ನಾವು ವಿದ್ಯಾರ್ಥಿಗಳಲ್ಲಿ 2 ಪ್ರಕಾರದ ವಿದ್ಯಾರ್ಥಿಗಳನ್ನು ಕಾಣ್ತೇವೆ. ಒಂದು ಈ ಒಂದು 2020 SSLC ಒಂದು ಬ್ಯಾಚಿಗೆ ಸಂಬಂಧಿಸಿದಂತೆ ಫ್ರೆಶ್ ಆಗಿ ಪರೀಕ್ಷೆಗೆ ಕುಳಿತುಕೊಳ್ಳುವಂಥ ಮಕ್ಕಳು ಹಾಗೂ ಪುನರಾವರ್ತಿತ. ಇಲ್ಲಿ ಪ್ರಥಮ ಬಾರಿಗೆ ಪರೀಕ್ಷೆಯನ್ನು ಕುಳಿತುಕೊಳ್ಳುತ್ತಿರುವಂತಹ ಮಕ್ಕಳಿಗೆ ಸಂಬಂಧಿಸಿದಂತೆ ಇಲ್ಲಿ ಅಭ್ಯರ್ಥಿಯ ಹೆಸರು, ತಂದೆಯ ಹೆಸರು, ತಾಯಿಯ ಹೆಸರು, ಜನ್ಮ ದಿನಾಂಕ, ಲಿಂಗ, ಧರ್ಮ, ಫೋಟೋ ಮತ್ತು ಸಹಿಗಳಲ್ಲಿ ಏನಾದರೂ ತಪ್ಪು ಅಥವಾ ತಿದ್ದುಪಡಿ ಮಾಡುವ ಒಂದು ಅನಿವಾರ್ಯತೆ ಇದ್ದರೆ ಈ ಒಂದು ಸರಿಪಡಿಸ್ಬೋದು ಈ ಮಾಹಿತಿಯನ್ನು. ಜೊತೆಯಲ್ಲಿ ಇಲ್ಲಿ ಫ್ರೆಶ್ ಅಂದರೆ ಶಾಲಾ ಅಭ್ಯರ್ಥಿಗಳು STS ನಂಬರನ್ನು ಇಲ್ಲಿ ನಾವು ಎಂಟ್ರಿಯನ್ನು ಮಾಡಬೇಕು. ಖಾಸಗಿ ಅಭ್ಯರ್ಥಿಗಳಾಗಿದ್ದಲ್ಲಿ ಇಲ್ಲಿ ರೆಫರೆನ್ಸ್ ನಂಬರನ್ನು ಎಂಟ್ರಿ ಮಾಡಿ ಈ ಒಂದು ಮಕ್ಕಳ ಮಾಹಿತಿಯನ್ನು ವ್ಯೂ ಮಾಡಬೇಕು. ಜೊತೆಯಲ್ಲಿ ಈಗಾಗಲೇ ಹೇಳಿರುವಂಥ ಮಾಹಿತಿಯಲ್ಲಿ ತಿದ್ದುಪಡಿಯನ್ನು ಕೂಡ ಮಾಡಬಹುದು. ಇನ್ನು ಪುನರಾವರ್ತಿತ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ಕೇವಲ ಫೋಟೋ ಮತ್ತು ಸಹಿಯನ್ನು ಮಾತ್ರ ಇಲ್ಲಿ ತಿದ್ದುಪಡಿ ಮಾಡಲು ಅವಕಾಶವನ್ನು ಕೊಟ್ಟಿರುವಂಥದ್ದು ತಾವಿಲ್ಲಿ ಗಮನಿಸ್ತಿದ್ದೀರಿ. ಒಂದು ಫೋಟೋ ಇದೆ, ಮತ್ತೊಂದು ಸಹಿ. ಇಷ್ಟೊಂದು ಮಾಹಿತಿಯನ್ನು ನಾವು ಒಂದು ಪರೀಕ್ಷಾ ಮಂಡಳಿಯ ವೆಬ್ಸೈಟ್ನಲ್ಲಿ ಶಾಲಾ ಲಾಗಿನ್ ಅಡಿಯಲ್ಲಿ ಶಾಲೆಯ ಮುಖ್ಯಸ್ಥರು, ಮುಖ್ಯ ಗುರುಗಳು ತಮ್ಮ ಒಂದು ಯೂಸರ್ ಐಡಿಗೆ ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಿ ಸರಿಪಡಿಸ್ಬೋದು. ಇಲ್ಲಿ ಪ್ರಮುಖವಾದ ದಿನಾಂಕ ಏನಿದೆ 20/1/2019 ಇದು ಕೊನೆಯ ದಿನಾಂಕ. ಡ್ರಾಫ್ಟ್ ಹಾಲ್ ಟಿಕೆಟ್ಗಳನ್ನು ಡೌನ್ಲೋಡ್ ಮಾಡಿಕೊಳ್ಳೋದಕ್ಕಾಗಿ ಜೊತೆಯಲ್ಲಿ ಇಲ್ಲಿ ಆನ್ಲೈನಲ್ಲಿ ತಿದ್ದುಪಡಿಯನ್ನು ಮಾಡಬೇಕು. ಇಲ್ಲಿ ಅತ್ಯಂತ ಪ್ರಮುಖವಾದ ಮತ್ತೊಂದು ಪಾಯಿಂಟ್ ಇದೆ. ಏನಂದರೆ ಇಲ್ಲಿ ವಿದ್ಯಾರ್ಥಿಯ ಬಗ್ಗೆ ಹಾಗೂ ವಿಷಯಗಳಲ್ಲಿ ಯಾವುದಾದ್ರೂ ಬದಲಾವಣೆಗಿದ್ದಲ್ಲಿ, ಅಂದರೆ ವಿದ್ಯಾರ್ಥಿಯು ಪರೀಕ್ಷಾ ಮಾಧ್ಯಮ ಇರ್ಬೋದು, ಮಾಧ್ಯಮ ಹಾಗೂ ವಿಷಯಗಳ ಬದಲಾವಣೆಗಳು ಇದ್ದಲ್ಲಿ ಆಯಾ ಜಿಲ್ಲಾ ನೋಡಲ್ ಅಧಿಕಾರಿಗಳಿಗೆ ಲಿಖಿತವಾಗಿ ಮನವಿಯನ್ನು 25/1/2020 ಒಳಗಾಗಿ ಮಂಡಳಿಗೆ ಲಿಖಿತವಾಗಿ ಸಲ್ಲಿಸುವಂಥದ್ದು. ಯಾವುದೇ ರೀತಿಯ ಆನ್ಲೈನ್ ಬದಲಾವಣೆಗೆ ಅವಕಾಶವನ್ನು ಕೊಟ್ಟಿಲ್ಲ. 2 ವಿಷಯ ಇದೆ, ಒಂದು ಪರೀಕ್ಷಾ ಮಾಧ್ಯಮ ಇದೆ, ಮತ್ತೊಂದು ಇಲ್ಲಿ ವಿಷಯಗಳ ಬದಲಾವಣೆಗಳು. ಇಷ್ಟೊಂದು ಮಾಹಿತಿಯನ್ನು SSLC 2020ಕ್ಕೆ ಸಂಬಂಧಿಸಿರುವಂಥದ್ದು. ಈ ಒಂದು ಆನ್ಲೈನ್ ವರ್ಕನ್ನು ನಾವು ಶಾಲಾ ಲಾಗಿನ್ ಮುಖಾಂತರ ಹಾಗೂ ಉಳಿದಂತೆ ಲಿಖಿತ ಒಂದು ಪ್ರಕ್ರಿಯೆ ಮುಖಾಂತರ ನಮ್ಮ ಒಂದು ಅಪ್ಡೇಟ್ಗಳನ್ನು ಮಾಡ್ಕೊಳ್ಬೋದು. ಧನ್ಯವಾದಗಳು.